ಏನೆಯಾ ನಿನ್ ಮನೆ ಹಾಳಾಗೋಗ. ಯಾಕೆ ಯೋ ದೋಸೆ ಬಲ್ ಚೆನ್ನಾಯ್ತಪ್ಪ. ಹಂಗ ಬಿಸಿ ಬಿಸಿಯಾದ ಬೆಣ್ಣೆ ದೋಸೆ ಹಾಕೊಡ್ತೀನಿ. ಅರ್ಜೆಂಟ್ ಅಲ್ಲಿ ತಗೋಬಾ, ಓಡಿಸ್ಬಿಡ್ತೀನಿ. ಆಯ್ತೀನಿ ತಿಂತಾವ್ನೆ ಮುಂದಿನ ಕಡೆ ಬಂದ ಕೃಷ್ಣ ತಿಂತಿದೀಯಾ? ನಿನ್ ತಲೆನಾ? ನಾವು ಎದುರು ನಿಂತಿದ್ರು ಹಂಗೆ ತಿಂತಾ ಇದೆಯಲ್ಲ, ನಿಂಗೆ ದೃಷ್ಟಿ ಆಗಕ್ಕಿಲ್ವಾ? ನಾನ್ ತಿನ್ನೋದನ್ನೇ ಹೆಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ ಕಣ್ ಹುಳ ಬೀಳಕ್ಕಿಲ್ವಾ? ಹಾಕು ಹಾಕು. ಕೃಷ್ಣ, ನೆನ್ನೆ ದಿನ ಹನುಮ ನಿನ್ ಬಗ್ಗೆ ಏನೇನೋ ಮಾತಾಡ್ದ. ಆಗ ನನಗ್ ಕೋಪ ಬಂತು. ನಾನ್ ಏನ್ ಮಾಡ್ದೆ ಗೊತ್ತಾ? ಹಿಂಗ್ ಹೊಡ್ದೆ ಅಲ್ಲ, ಹೊಡ್ದಿರ್ತೆ. ಕೃಷ್ಣ, ಮೊನ್ನೆ ತಿಮ್ಸಂದು ಮುನ್ಸ್ವಾಮಿ ನಾಟಕ ಪಾಟಿಸಿ ಬಂದ ಏನಂದ ಗೊತ್ತಾ? ಏನಂದ? ಕೃಷ್ಣ ಅಂದ್ರೆ ಮಾರನಹಳ್ಳಿ ಕೃಷ್ಣ, ಅವನ್ ತರ ಪಾಠ ಮಾಡೋರು ಇಡೀ ತಾಲೂಕಲ್ಲಿ ಯಾರು ಹುಟ್ಟಿಲ್ಲ, ಮುಂದ್ ಹುಟ್ಟೋದೇ ಇಲ್ಲ ಅಂದ. ಕೃಷ್ಣ, ನೀ ಹಾಡು ಹಾಡು ಅವನಿಗೆ ತುಂಬಾ ಇಷ್ಟ ಆಗಿದೆ ಅಂತೆ. ಯಾವ್ದು? ಓ ಮಾಯಾ ಮಾಯಾ ಮೋಹದೆ ಬಳಲುತ್ತೆ ಮಾನವ, ಕಾಯದ ಸುಖವನು ಪಡೆಯುತ್ತಲಿರುವ. ಯಾಕೋ ಊರಲ್ಲಿ ನಂಗೆ ಯಾರು ಆಡಲ್ಲ ಅಲ್ವೇನ್ರ? ನೀವೆಲ್ಲ ಯಾಕ್ರಪ್ಪ ಸುಮ್ನೆ ಇದ್ದೀರಾ? ಏನಾರು ತಗೊಂಡ್ ತಿನ್ರಿ. ರಾಜಣ್ಣ, ನಮ್ಮ ಹುಡುಗರು ಏನ್ ಬೇಕು ಕೊಡ. ಏನ್ ಬೇಕಪ್ಪ? ಕೊಡು, ಬರ್ಗೆಟ್ಟವ್ರೆ. ಈ ನಾಯಿ ತಿನ್ನ ತಿಂತಾವ್ರೆ. ಆಯ್ತು ಆಯ್ತೇನ್ರೋ? ನೀರೇ ಕಾಯ್ತಾ ಇದೆ ಕೃಷ್ಣ. ಚಡ್ಡಿ ಕೊಡ್ಕೊಂಡ್ ಬರ್ರ. ಸರಿ. ಯೋ ಬಿಲ್ ಕೊಡ್ರಪ್ಪ. ನನ್ನ ಹತ್ರ ಇರೋದು ಕೊಳ್ಳು ಊದ್ಲಾ? ಅದಲ್ಲಪ್ಪ, ಇದು ಇದ ಅದೇನೇನು ನಮ್ ತಾತ, ನಾನಲ್ಲ. ಈಸ್ಕೊ. ಕೃಷ್ಣ ಬಾಳೆಹಣ್ಣು ಕೊಡ್ತೀನಿ ಬರ್ರೋ. ಮಾಯಾ ಮೋಹದಿ ಒಳ್ಳೆ ಸವಾಸ ಆಯ್ತಲ್ಲ ಇವ್ರದು. ಕುಲ್ಲವನರಿಯದೆ ತನ್ನ ಮನದಿಂತಲೇ ದೇಕೆಂತು ಮೆರೆವೆ, ಅದಮ ನೀಚ ಬೀಳವೈವೆನು ನಿನ್ನ ದರ್ಪದ ಬಿಲ್ಲು ಬಾಣವನ್ನೋ. ಕುಲ್ಲವನರಿಯದೆ ತನ್ನ ಮನದಿಂತಲೇ ದೇಕೆಂತು ಮೆರೆವೆ. ಕೃಷ್ಣ, ಆಳೆಗೆ ನಮ್ ಕಣ್ಣು ಕಾಣಿಸ್ತಾಳೆ, ಅವ ಕಂಡು ಹಾರ್ ಹಾಕಬಿಟ್ಟಿದ್ಯಾ? ನಮ್ ತಾತಂದ ನಿನ್ ಜೊತೆಲಿ ಅವರೆಲ್ಲ 4 ಜನ. ಅವ್ರ ಕಾಗೆಗಳು, ಗೂಬೆಗಳು, ನಾಯಿ ನರಿಗಳು. ಅವ್ರ ಸವಾಸ ನೀನೇನಾರು ಮಾಡಿದ್ರೆ ನಿನ್ನ ಮುಂಡಾವ್ ಮಾಡಿ ನಿನ್ ಜುಟ್ಟು ಜನರೆಲ್ಲ ಕತ್ರಸಾಕ್ಬಿಡ್ತಾರೆ ಅಂದ. ಅದಕ್ಕೆ ನಾನೊಬ್ಬರೇ ಬಂದು ಇಲ್ಲಿ ಕುಂತಿದ್ದೀನಿ. ಸರ್ ಕಳಿ. ಕೃಷ್ಣ, ನಿನ್ನೆ ಹುಲ್ ಮತ್ತೆ ಬೆಲ್ದಂಡು ನೀನೇನಾದ್ರು ನೋಡ್ದ? ನಮ್ ತಾಯಿ ಸತ್ವಾಗ್ರು ಇಲ್ಲಪ್ಪ. ನಂದೇನಿದ್ರು ಮನೆ ಮನೆ ಆದ್ಮೇಲೆ ಕೆರೆ, ಕೆರೆ ಆದ್ಮೇಲೆ ನನ್ ಕೆಲ್ಸ. ನನ್ನ ನಿಮ್ಮ ಗುಂಡ್ರು ಗೋಬಿ ಅನ್ಕೊಂಡ್ಬಿಟ್ಟಿಲ್ಲ. ಏ ಬತ್ತಾಸು, ನೀನೇನಾದ್ರು ಕದ್ದೇನಾ? ಅಜ್ಜನ್ ಕೈಗೆ ಅಷ್ಟಾಗ ಬರ್ತದೆ ಬಿಡು. ಹಂಗೆಲ್ಲ ಅನ್ಬ್ಯಾಡ್ರಿ ಕಣ್ರು. ಮನುಷ್ಯನ ಜನ್ಮ ಹೋಗಿ ನಾಯಿ ಜನ್ಮ ಹೋಗ್ಬಿಡ್ತದೆ. ಕೃಷ್ಣ, ಯಾವಾಗ ಬಂದೆ? ನಂಗ್ ಬೇಸ್ ಹಣ್ಣು ತಂದ್ಕೊಡ್ತೀನಿ ಅಂತ ಎಲ್ಲಿ ತಂದೆ ಕೊಟ್ಟಿಲ್ಲ. ಈ 4 ಜನ ನನ್ ಮಕ್ಕಳು ಕಾಗೆಗಳು. ನೋಡಿದ್ರೆ ಕಣ್ಣಿಸ್ರಾಗ್ಬಿಡ್ತದೆ. ಬಾ ತಗಡಿಗೆ ಹೋಗೋಣ. ಬಾ ಬಾ ಬಾ. ಕೃಷ್ಣ, ನಾವ್ ಮುಚ್ಚಿಟ್ಟದಲ್ಲ ನಾದು. ಕಾಸು ಕೊಟ್ಟಿದ್ ನಾನಲ್ವೇನು? ಆ ಕಡೆ ತಿರ್ಕೊಳ್ಳಿ, ನಿಮ್ದು ಕ್ವಾಸ್ಟ್ ಕಣ್ಣು. ನೋಡ್ದ, ಹುಡುಗಿ ಬಂದೇಟಿಗೆ ನಮ್ಮನ್ನ ಮರ್ತು ಬಿಟ್ಟ. ಅದಕ್ಕೆ ಅಲ್ವಾ ಮಹಾಭಾರತ ಆಗಿದ್ದು. ಮೆಲ್ಗೆ ಮೆಲ್ಗೆ ಕಡ್ಡಿ ಸಮೇತ ತಿನ್ಬಿಟ್ಟೆ. ಮೆಲ್ಗೆ ಚೆನ್ನಾಗೈತಾ? ಚೆನ್ನಾಗಿದೆ. ಆ ಕಡೆ ನೋಡ್ಬೇಡ, ಹಾಗೆ ನನ್ನ ಮಕ್ಕಳು ನೋಡ್ತಾವ್ರಿ. ಅಣ್ಣ ಮುಖದ ಹತ್ರ ಮುಖ ಇಟ್ಕೊಂಡ್ರೆ ನೋಡ್ದ ಅವರು ಮಾಡ್ಕೊಳಂಗ ಅವನೇ. ಹೋಗಣ. ಕಾಗೆ ನನ್ ಮಕ್ಕಳು ನೋಡ್ತಾನೇ ಅವ್ರಿ. ಲಕ್ಷ್ಮಿ, ಜನ್ಮಾಪಿ ಕಾಗೆ ನನ್ ಮಕ್ಕಳು ಮುಂದೆ ಏನು ತಿನ್ನಕೋಬೇಡ, ಆಮ್ ಸಂಖ್ಯೆ ಆಗ್ಬಿಡ್ತದೆ. ನಮ್ ಮನೆ ಮುಂದೆ ಗುಂಡಣ್ಣ ಹೊಟ್ಟೆ ಬಿರಿಯ ಗಂಟ ಉಣ್ತಾ ಇದ್ದ. ಈ ಕಾಗೆ ನನ್ ಮಕ್ಕಳು ನೋಡಿದ್ರು ಅವ್ನು ಹೊಟ್ಟೆ ಹೊಡ್ಕೊಂಡು ಸತ್ತೋಗ್ಬಿಡ. ನಡಿ ಹೋಗ್ಬಿಡಣ. ಜಾನಾರ ಊಟದ ಹೋಟಲು ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ಅಷ್ಟಿರೋದ್ಕೂ ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. ನಮ್ಮೂರ್ ಒಟ್ಟಿದ್ದಂಗಿಲ್ಲ ಬಲಗಾಲಿಟ್ಟಿ.
ಹಿಂಗವ್ರು ಜನ ಬೈಕೊಂಬಿಟ್ಟಾರು. ಅಣ್ಣ ನಮಸ್ಕಾರ. ತಂದೆ ನಮಸ್ಕಾರ. ಐ. ನಮಸ್ಕಾರ. ನಮಸ್ಕಾರ. ಕೂತ್ಕೋ ಕೂತ್ಕೋ. ಎಲ್ಲ ಮುಂಜಾತ್ರೆ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನಿಮ್ ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. 2 ಸೇರ್ ತಿಂದು ಸಣ್ಣ ಆಗ್ಬಿಟ್ಟವನೆ. ಧಾರವಾಡದೊಂದಿ ಯಪ್ಪ ಕೆಟ್ಟೆ. ಅಯ್ಯ ಗುಬ್ಬಚ್ಚಿಗೆ ತಂಗಿಕವ್ರೆ. ಸವೆ ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ? ಯಾರು ಯಾರು ಕಾಣ್ತಾನೆ ಇಲ್ಲ. ಇವನೇ ಏನಾದ್ರು ತಗೊಂಬಿಟ್ನಾ? ಸಂತೃಪ್ತಿ ಆಯ್ತು. ಇಲ್ಲ ಏನ್ ಸ್ವಾಮಿ ಇದು? ತಿಂದಿದ್ದಕ್ಕೆ. ಓ ಇದಾ ನಮ್ ತಾತ ಕೊಡ್ತಾನ ಬಿಡಿ. ಯಾರ್ ನಿಮ್ ತಾತ? ಊರಲ್ಲವ್ರೆ ಸ್ವಾಮಿ. ಊರಲ್ಲಿರೋ ತಾತ ಬಂದು ದುಡ್ಡು ಕೊಡ್ತಾನ? ಬಿಲ್ ಕೊಡ. ನಮಗ್ ಕೊಟ್ಟ ಅಭ್ಯಾಸ ಇಲ್ಲ ಸ್ವಾಮಿ. ಕೊಟ್ಟ ಅಭ್ಯಾಸ ಎಲ್ಲ ರೂಪಾಯಿ ಹಾಕ್ತೀನಿ. ಯಾಕೆ ಹೇಳಿ? ತೆಗಿರಿ ಕೈನ. ಓ ಏನು ಹಳ್ಳಿಯವ್ರ ಹಿಡ್ಕೊಂಡ್ಬಿಡದೆ ನಿಮ್ ಬಾಯಿ ಮಣ್ಣಾಗ ಬಿಡ್ರಿ. ನೋಡ್ರಿ ತಿನ್ಕೊಟ್ಟು ದುಡ್ಡು ಕೊಡ್ತಾ ಇಲ್ಲ. ಏನ್ರಿ ತಿಂದ್ಮೇಲೆ ದುಡ್ಡು ಕೊಡ್ಬಾರ್ದಾ? ಸ್ವಾಮಿ ನಾನು ಯಾವಾಗ ತಿಂದ್ರು ನಮ್ ತಾತನೇ ಸ್ವಾಮಿ ಬಿಲ್ ಕೊಡೋದು. ಸರಿ ಸರಿ ನಾನ್ ಕೊಡ್ತೀನಿ, ಕೊಡಿ. ಆಯ್ತು. ಇವ್ರದೆಲ್ಲ ಮಾಮೂಲ್ ಆಗೋಯ್ತು. ಇವ್ರ ಏನ್ ತಿನ್ನೋಯ್ತದ ತೊಳೆ. ಬಾಬಾ ಬಾ. ತಾಮ್ರ ಬಲ್ಗಾಲ ಎಡಗಾಲ ಯಾವ್ದೋ ಒಂದ್ ಕಾಲ್ ಇಡೋ. ಆಯ್ತು. ಯಾಪುಟಿ ಬಂಗ್ಲೆ. ಅಯ್ಯಯ್ಯಪ್ಪ ಎಂತ ಮನೆ ಕಟ್ಟವನಯ್ಯ. ಊರಲ್ಲಿರೋ ಜಲ್ಲಿ ಸಿಮೆಂಟ್ ಇಟ್ಟಿಗೆ ಇವನೇ ಅಡ್ಕೊಬಿಟ್ಟವನೆ. ತಾಮ್ರ ಅಪ್ಪಿ ತಪ್ಪಿ ನಾವು ಬಂದಿರೋ ವಿಚಾರ ಇವ್ರು ಗೊತ್ತಾಗ್ಬಿಟ್ಟು ಕಾಲ್ನಲ್ಲಿರೋ ಕೈ ಬಿಟ್ಬಿಟ್ರೆ ಏನ್ ಮಾಡೋದು? ಸುಂದರವಾದ ಶ್ರೀಮಂತರು ಹುಡುಗಿ ಸಿಗೋ ಸುಮ್ನೆನಾ? ಧೈರ್ಯವಾಗಿರು, ನಾನಿದ್ದೀನಿ, ಇಳಿ. ಆಯ್ತಪ್ಪ. ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ನಾನು ಅದು ಇಲ್ಲಲ್ಲ ಅಲ್ಲಿ. ಹೀಗಂದ್ರೆ ಎಸ್ಸು, ಹೀಗಂದ್ರೆ ನೋ, ಗೊತ್ತಾಯ್ತಾ? ಹೇಳಿ. ಸೈಟ್ ಟಪಾಕ್. ನಡಿ ನಡಿ. ಏನೋ ತೊಡಗಲ್ ಹಾಕೊಂಡು ನಡೀತಿಲ್ಲ, ಸರಿ ನಡಿಯೋ. ಏನೋ ಕಿಸ್ಕೊಂಡ್ ನಡೀತಿಯಲ್ಲೋ? ಹೀರೋ ಹೀರೋ ತರ ಸ್ಟೈಲ ನಡಿಬೇಕು. ನಿಮ್ಮ ಏನ್ ತಾಮ್ರ, ನೀನ್ ಹೆಂಗ್ ನಡೀತಾಗ ನಾ ಬರ್ತೀನಿ. ಸರಿ ನೋಡ್ಕೋ. ಏನೋ Really? No. ಇವರು ಕಿಶೋರ್ ಅಂತ. ಪ್ಲೀಸ್ ಟು ಮೀಟ್ ಯು. ಸಿಟ್ ಡೌನ್. ಕೂತ್ಕೊಳ್ಳಿ. ಇವರು BA, MBA, CA, ದೊಡ್ಡ ಬಿಸ್ನೆಸ್ ಮ್ಯಾನ್. ತಾಮ್ರ ನೈಸ್ ಟಮಾಟೆ ಹೇಳಿದ್ದಂಗ ಅವಳಿ ಒಂದೇ ಒಂದ್ಸರಿ ಮುಟ್ಕಬೇಕು ಅನಿಸ್ತೈತಿ. ಮುಚ್ಚಿಯ ಬಾಯ್ನ ನಂದಲ್ಲ ನಿಂದು. ಬಂಗಾರಯ್ಯ ಅವ್ರೇನ್ ಹೇಳ್ತಾ ಇದ್ದಾರೆ? ಇವರೇ ನಾ ಮದುವೆ ಆಗೋ ಹುಡುಗಿ, ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಬಹುದು ಅಂತಿದ್ದಾರೆ. ನೀವ್ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಬಹುದು. ಲುಕ್, ನಾನು ಅಮೆರಿಕಾದಲ್ಲಿ ಸ್ಟಡಿ ಮಾಡಿದವಳು. ಆ ಕಲ್ಚರ್ ನನಗೆ ತುಂಬಾ ಇಷ್ಟ. ನನಗೆ ಜಾಸ್ತಿ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಎಲ್ಲರ ಜೊತೆ ಫ್ರೀಯಾಗಿ ಮೂವ್ ಮಾಡ್ತೀನಿ. ಡು ಯು ಹ್ಯಾವ್ ಎನಿ ಅಬ್ಜೆಕ್ಷನ್? ನೋನೋ. ಗುಡ್ ಗುಡ್. ಈ ಕಂಟ್ರಿಲಿ ಎಲ್ಲಾ ಹೆಣ್ಣುಗಳು ತಾಳಿ ಕಟ್ಟಿಸ್ಕೊಂಡು ಗಂಡನ ಸೇವೆ ಮಾಡ್ತಾರೆ. ನಾನ್ ನಿಮ್ಮನ್ ಮದ್ವೆ ಆದ್ರೆ ವಿಲ್ ಯು ಸರ್ವ್ ಮೀ? ಎಸ್ ಎಸ್. ನೀವು ನನ್ನ ಮದ್ವೆ ಆಗ್ತಾ ಇರೋದು ನನ್ನ ಆಸ್ತಿ ಅಂತಸ್ತು ನೋಡಾ ಅಥವಾ ನನ್ನ ಗ್ಲಾಮರ್ ನೋಡಾ? ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್ ನೋ ನೋ. ಎಸ್ ಎಸ್. ವಾಟ್? ಬಂಗಾರಯ್ಯ ಇವ್ರು ಏನ್ ಹೇಳ್ತಿದ್ದಾರೆ? ವೆರಿ ಸಿಂಪಲ್. ಇವರು ಬಹಳ ಬುದ್ಧಿವಂತರು. ಇವ್ರನ್ನ ಎಲ್ಲರೂ ತಿರುಗೋ ಪ್ರಪಂಚದ ಜ್ಞಾನ ಅಂತ ಕರೀತಾರೆ.
ಇವ್ರ ಮಾತಿನ ಅರ್ಥನ ನಮ್ಮಂತ ಬುದ್ಧಿವಂತರೇ ಅರ್ಥ ಮಾಡ್ಕೋಬೇಕು. ಇವರು ಎಸ್ ಅಂದಿದ್ದು ನಿಮ್ಮ ಮಗಳ ರೂಪ ಗುಣಕ್ಕೆ, ಇವರು ನೋ ಅಂದಿದ್ದು ನಿಮ್ಮ ಆಸ್ತಿ ಅಂತಸ್ತಿಗೆ ಅಲ್ಲ ಅಂತ. ಗುಡ್. ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರೋಳು ಎಲ್ಲ ಕಡೆ ಫ್ರೀ ಆಗಿ ಓಡಾಡಬಹುದಾ ಇಲ್ಲ ನಿಮ್ ಪರ್ಮಿಷನ್ ಕೇಳ್ಬೇಕಾ? ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ಬೇಕು. ಹೇಳಿ. ಕಮಾನ್ ಟೆಲ್ ಮೀ. ಕಮಾನ್ ಟೆಲ್ ಮೀ. ಪಿಯಾಂಕೋ ಕಸ ಕಸ. ವಾಟ್ ಇಸ್ ದಟ್? ಏನ್ ಹೇಳ್ತಿದ್ದಾರೆ? ಅದು ಇವರಿಗೆ ತುಂಬಾ ಬೇಸರ ಆಗಿದೆ ಅಂತ ಮೇಡಮ್. ವೈ? ಹೆಣ್ಣು ಗಂಡಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಅದು 21ನೇ ಶತಮಾನದ ಹೆಣ್ಣಿನ ಬಾಯಲ್ಲಿ ಇಂಥ ಪ್ರಶ್ನೆನೆ ಅಂತ ಕೇಳ್ತಿದ್ದಾರೆ. ದಟ್ ಮೀನ್ಸ್ ಮದ್ವೆ ಆದ್ಮೇಲೆ ನಾನ್ ಏನ್ ಹೇಳಿದ್ರು ವಿಲ್ ಯು ಒಬೆ ಮೈ ಆರ್ಡರ್ಸ್? ಅರ್ಥ ಆಯ್ತು, ಅರ್ಥ ಆಯ್ತು. ಏನ್ ಹೇಳಿದ್ರು? ಇದ್ ಯಾವ ಲ್ಯಾಂಗ್ವೇಜ್? ಇದು ಗ್ರೀಕ್ ಭಾಷೆ. ಇವರು ತುಂಬಾ ಎಮೋಷನ್ ಆದಾಗ ಆ ಭಾಷೆಯಲ್ಲಿ ಮಾತಾಡ್ತಾರೆ. ಅದರ ಅರ್ಥ ಇಷ್ಟೇ: ಚಿಕ್ಕವಳಿದ್ದಾಗ ತಂದೆ ತಾಯಿ ಸೇವೆ, ಮದುವೆ ಆದ್ಮೇಲೆ ಗಂಡನ ಸೇವೆ, ನಂತರ ಮಕ್ಕಳ ಸೇವೆ. ಇಂಥ ಹೆಣ್ಣಿನ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಿದ್ದಾರೆ. ಬ್ರಹ್ಮಜ್ಞಾನ, ದಿವ್ಯ ದೃಷ್ಟಿ. ಮೇಡಮ್, ಇವರು ಅಮೆರಿಕ, ಸೌತ್ ಆಫ್ರಿಕಾ, ಜಿಂಬಾಬ್ವೆ, ಕೀನ್ಯಾ ಎಲ್ಲ ತಿರುಗಾಡಿ ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದಾರೆ. ಇನ್ನೂ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ. ನೋ ನೋ, ನೋ ಮೋರ್ ಕ್ವೆಶ್ಚನ್ಸ್. ಐ ಲೈಕ್ ಹಿಮ್ ವೆರಿ ಮಚ್. ಬರ್ತಾ ಬರ್ತಾ ಈ ಕೃಷ್ಣನ್ ಕಾಟ ಜಾಸ್ತಿ ಆಗೋಯ್ತು. ಮಾತಿಗೆ ಮುಂಚೆ ಚೂ ಪೋ ಪೋ ಅಂತ ಎರಡು ಒಟ್ಟಿಗೆ ಮಾಡ್ಕೊಂಡ್ಬಿಡ್ಬೇಕು. ಹಂಗ್ ಮಾಡ್ತಾವನೆ. ಡ್ಯಾಡಿ, ಇವನ್ ಸವಾಸನೆ ಬೇಡ ಅಂತ ಊರಿಗೆ ರೈಟ್ ಹೇಳ್ಬಿಡಣ. ಸೋಡಾಕು. ಆನೆ ಹೊಟ್ಟೆಲ್ ಸೋಲಂಗಿ ಉಡ್ತಂಗ್ ಉಡ್ತೇ ನನ್ನ ಮಗ ನೀನು. ಏನು ಅಪ್ಪ ಮಗ ಇಬ್ರು ಏನೋ ಮಸ್ಲತ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಬೇಜಾರು. ಸ್ವಲ್ಪ ತೀರ್ಥ ಸೇವನೆ ನಡೀತಾ ಇದೆ. ಮಾಡಿ ಮಾಡಿ ಮಾಡಿ, ಆಗ್ಲಾದ್ರೂ ನಿಮ್ಮ ಜನ್ಮ ಪಾವನ ಆಗ್ಬೋದು. ನೀನು ಸ್ವಲ್ಪ ಕುಡ್ದು ಜೀವನ ಪಾವನ ಮಾಡ್ಕೋ. ಅಭ್ಯಾಸ ಇದೆಯಾ? ಅವಾಗ ಅವಾಗ ಸ್ವಲ್ಪ ಸ್ವಲ್ಪ. ಮತ್ತೆ ಆಗ್ತಾರ? ಶುರು ಹಚ್ಕೋ. ಕುಡಿಯೋಕ್ ಮುಂಚೆ ಒಂದು ಕಂಡೀಷನ್. ಏನು? ಕುಡ್ದಾಗ ನಾಲ್ಗೆ ಸ್ವಲ್ಪ ಹತೋಟಿ ತಪ್ಪುಟ್ಟು ಕೆಡಕಡ್ತಾ ಬೈದು ಬಿಡ್ತೀನಿ. ಒಬ್ಬೊಬ್ರದ್ದು ಒಂದೊಂಥರ ವೀಕ್ನೆಸ್. ತಗೋ ತಗೋ. ಈ 30, 60, 90 ಹೊಡೆಯೋರೆಲ್ಲ ಓತಯ್ಯನ ಮಕ್ಕಳು, ಅಂದ್ರೆ ಕಂಜೂಸ್ ನನ್ನ ಮಕ್ಕಳು ಅಂತ. ನಮ್ಮ ಸ್ಟೈಲು ಅದಲ್ಲ. ಸುಕ್ಕ. ಇವನ್ ಬಲ್ ಪಕ್ಕ. ಕೃಷ್ಣ, ನೀನ್ ತುಂಬಾ ಒಳ್ಳೆಯವನು. ಚೆಕ್ ಪಕ್ಕದ ಪೆಪ್ಪರ್ ಪೇಂಟ್ ಕಿತ್ಕೊಳ್ಳೋ ಕಚಾಳ ನನ್ನ ಬಗ್ಗೆ. ಏನ್ ಡ್ಯಾಡಿ ಹಿಂಗ್ ಬೈತಾವನೆ? ಅವಂದೇನು ತಪ್ಪು? ಮೊದ್ಲೇ ಹೇಳಿದ್ನಲ್ಲ, ಕುಡ್ದಾಗ ನಾನು ಅಷ್ಟು ಎಡವಟ್ಟು ಸ್ವಲ್ಪ ನಾಲ್ಗೆ ಜಾರತ್ತೆ ಅಂತ. ಕೃಷ್ಣ, ಕ್ಯಾರಿಯರ್ ಕ್ಯಾರಿಯರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮಿಲ್ಟ್ರಿ ಹೋಟೆಲ್ ಮೂಳೆ ಕದಿಯೋ ನನ್ನ ಮಗಳೇ. ಡ್ಯಾಡಿ, ಇದ್ ನಿನ್ಗೆ ಬೈದಿದ್ದು. ಹಾಕು ಸೋಡ. ಹ್ಮ್. ಕೃಷ್ಣ. ಏನೋ ಕೃಷ್ಣ, ಏನೋ ಬದ್ಮಾಶ್. ಈ ಜಂಜಾಟ ಎಲ್ಲ ಯಾಕೆ? ನೀನು ನಮ್ ಜೊತೆ ಶಾಮೀಲ್ ಆಗ್ಬಿಟ್ರೆ 50-50. ಅಯ್ಯೋ, ಎಂಜಿನಿಯರ್ ಲಗಳ ತಿನ್ನೋ ನನ್ನ ಮಗನೇ. ದೇವಸ್ಥಾನದಲ್ಲಿ ಚಪ್ಪಲಿ ಕದಿಯೋ ನನ್ನ ಮಗನೇ. ಕಾಫಿ ಹೋಟೆಲ್ ಲೋಟ ಕದಿಯೋ ನನ್ನ ಮಗನೇ. ಎಡದ ಮೇಲೆ ಕಾಸು ಹಾಕೊಂಡು ತಿನ್ನೋ ನನ್ನ ಮಗಳೇ. ಡ್ಯಾಡಿ, ಏನ್ ಹಿಂಗುಗಿತಾವನೆ? ನೀನೊಬ್ಬ ಕಮ್ಮಿ ಇದೆ. ಕೃಷ್ಣ, ಹಲೋ, ಜಸ್ಟ್ ಎ ಮಿನಿಟ್. ಅಯ್ಯೋ, ಅದೇ ಇದಿಷ್ಟಕ್ಕೆ ನಮ್ಮ ವಂಶನೆಲ್ಲ ಸೋಪಾಗಿ ಚೆನ್ನಾಗಿ ತೊಳ್ಬಿಟ್ಟಿದ್ಯಾ. ಇದು ತಗೊಂಡು ತಮ್ಮ ರೂಮಕ್ಕೆ ದಯಮಾಡಿಸಿ. ಇದನ್ನೆಲ್ಲ ಅಲ್ಲಿಗೆ ಕಳ್ಸ್ಕೊಡ್ತೀನಿ. ಬರಲ್ಲ. ನಮಸ್ಕಾರ. ಸೈಡ್ ಡಬಲ್. ಇನ್ನು ಏನೋ ಒಂದ್ ಮರ್ತೋದ್ನಲ್ಲ. ಜ್ಞಾಪಿಸ್ಕೊಳ್ಳಿ. ಲಂಗೋಡ ಹಾಕೋದೆ ಚಪ್ಪಲ್ ನನ್ನ ಮಗನೇ. ಜಗವೇ ಬಾಯ. ನನ್ ಮಗನೇ ಕೃಷ್ಣ, ನನ್ಗೆ ಡಬಲ್ ಗೇಮ್ ಮಾಡ್ತೀಯಾ? ಇವತ್ ನಿನ್ ಗಾಡಿ ಹತ್ತು. ಕೂಡ ಕೂಡ ಬೇಗ ಗಾಡಿ ತೆಗಿ. ಎಲ್ಲಿಗ್ ಡ್ಯಾಡಿ? ನನ್ನ ಮಗನೇ, ಕೃಷ್ಣ ಹೋಗೋದಕ್ಕಿಂತ ಮುಂಚೆನೆ ಆಫೀಸ್ಗೆ ಹೋಗಿ ನಾವು 50 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೋಬೇಕು. 50 ಲ್ಯಾಕ್? ರೆಡಿಯೋ ಬೇಗ. ಕನ್ನಡಕ ತಗೋ.
ಯಾಕೋ ಕೋಪದ ಮಗ ಓಡಿಸ್ತಿದ್ಯಾ? ಬ್ರೇಕ್ ಇಲ್ಲ ಡ್ಯಾಡಿ. ಬೇಕಿಲ್ವಾ? ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಅಯ್ಯೋ ನಿನ್ಗೇನು ಬಂತು ದೊಡ್ಡಾಗ? ನೀನ್ ತಾನೇ ಹೇಳಿದ್ದು ಕೃಷ್ಣನ್ ಸಾಯ್ಸಕ್ಕೆ ಏನಾದ್ರೂ ಐಡಿಯಾ ಮಾಡು ಅಂತ. ಅದಕ್ಕೆ ಬ್ರೇಕ್ ಕಟ್ ಮಾಡಿದೆ. ಮೊದ್ಲೇ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ಟಿರ್ತಾನೆ. ನಾನ್ ಬಾಯಿ ಮುಚ್ಬಿಟ್ಟೆ ನೀನು. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏಯ್, ಈ ಅಲ್ಕ ನನ್ನ ಮಗ ಆಕ್ಸಿಡೆಂಟ್ ಆದ ಅಂಬಾಸಡರ್ ಮುಗ್ದವನು ಆಮೇಲೆ ತಳ್ಕ ಬಳ್ಕ ಮಾಡಿರೋ ನನ್ ಮಗ ಮಾಡಿದ ಕೆಲ್ಸ ನಮ್ಮನ್ನ ಈ ಸ್ಥಿತಿಗೆ ತಂದ್ಬಿಡ್ತಲ್ಲೋ ಬಸ್ವ. ಏನಣ್ಣ ಯಾರಾದ್ರೂ ಹೋಗಿ ಅವ್ರ ಕಣ್ಣನ್ನ ಅವರೇ ಚುಚ್ಕೋತಾರ. ನಮ್ಮ ಕರ್ಮ. ಈ ನನ್ನ ಮಗ ಈ ವಿಶೇಷ ಪ್ಲಾನ್ ಹಾಕಿ ಆ ನನ್ನ ಮಗ ಕೃಷ್ಣನ ಮುಗ್ಸಕ್ ಮಾಡಿದ ಪ್ಲಾನು ನಮ್ಗೆ ಬಗ್ನಿ ಕೂಟ ಆಗ್ಬಿಡ್ತು ಕಣೋ ಬಸ್ಯ. ಏನಣ್ಣ ನೀನು ಪ್ಯಾಟೆಗೆ ಹುಲಿ ತರ ಬದುಕ್ತಾ ಇದೀಯ ಅಂತ ಊರಲ್ಲೆಲ್ಲ ನಾನು ಹೇಳ್ಕೊಂಡು ತಿರುಗ್ತಾ ಇದ್ರೆ ನೀನ್ ನೋಡಿದ್ರೆ ಯಾವನೋ ಚಿಂತಿ ನನ್ನ ಮಗನ ಜೊತೆ ಸಿಕ್ಕೊಂಡು ಒಳ್ಳೆ ಚಿತ್ರಾನ್ನ ಆಗ್ಬಿಟ್ಟಿದ್ಯಲ್ಲ. ಯಾವನೋ ಒಂದ್ ಸಿಂಗ್ಲಿಕ. ಅಯ್ಯೋ ಬಂದ್ಬಿಟ್ಟ ಬಂದ್ಬಿಟ್ಟ. ಅಯ್ಯೋ ಇವನು ನಮ್ಮೂರ್ ಬೈಲಾಟದ ಪಪ್ಪೂರ್ ಕೃಷ್ಣ ಏನೋ ಈ ಊರಲ್ಲಿ ಈ ವೇಷದಲ್ಲಿ ಬೋಲೆ ಬಡ್ಡಿ ಮಗ ನೀನು. ಹೋಲ್ಡ್ ಯುವರ್ ಟಂಗ್. ಐ ಆಮ್ ನಾಟ್ ಬೈಲ್ನಾಟ್ಗ, ಐ ಆಮ್ ಫಾರ್ನ್ ರಿಟರ್ನ್ ಕೃಷ್ಣ. ನೋಡ್ದ್ಯಾ ಮಾವ, ತನ್ನ ಕೇಡು ತನ್ನ ತಿಂದು ಅರಗು ಬಂಗಾರ ಅಂತ ತಿಂತದ ದೊಡ್ಡವರು ಹೇಳಿರೋ ಮಾತು ಎಷ್ಟು ಸತ್ಯವಾಗಿದೆ. ನಾವು ಇನ್ನೊಬ್ರಿಗೆ ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ, ಕೆಟ್ಟದ್ ಬಯಸಿದ್ರೆ ಕಾಲ್ ಕಿಸ್ಕೊಂಡ್ ಅನ್ಕೋಬೇಕಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು. ಶಿವಣ್ಣ. ಯಾ. ಆಹಾಹಾಹಾ.